ಬಿಕೆಪಿಎಸ್ನ ಒಂದು ಸದಸ್ಯತ್ವ ಸ್ಥಾನಕ್ಕೆ ಶಕ್ತಿ ಪ್ರದರ್ಶನದ ಮೂಲಕ ಅಭ್ಯರ್ಥಿ ನಾಮಪತ್ರ ಸಲ್ಲಿಕೆ. ಬಿಕೆಪಿಎಸ್ ಅಧ್ಯಕ್ಷ ವಿಲಾಸ್ ಟೋನಿ ಪರ ಇಬ್ಬರು ಅಭ್ಯರ್ಥಿಗಳು ಕಣಕ್ಕೆ. ಜುಲೈ 20ರಂದು ನಡೀತಾ ಇರುವ ಸಂಬರ್ಕಿ ಗ್ರಾಮದ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಉಪಚುನಾವಣೆಯಲ್ಲಿ ಶಕ್ತಿ ಪ್ರದರ್ಶನ ಮಾಡುವ ಮೂಲಕ ಇಂದು ಅಭ್ಯರ್ಥಿಗಳು ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಸಂಘದ ಮೇಲೆ ಕಾಂಗ್ರೆಸ್ ಬೆಂಬಲಿತ ಸ್ಪಷ್ಟ ಬಹುಮತದಿಂದ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿದಿದ್ದು, ಸಂಘದ ನಿರ್ದೇಶಕ ದೇವಬಾಳು ಪವಾರ್ ಇವರ ನಿಧನದ ನಂತರ ಉಪಚುನಾವಣೆ ಘೋಷಣೆಯಾಗಿದೆ. ನಿನ್ನೆ ಸಂಘದ ಅಧ್ಯಕ್ಷರ ಗುಂಪಿನ ಪರ ಮಲ್ಲಿಕಾರ್ಜುನ್ ಮಗದುಂ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇಂದು ಗಣೇಶ್ ಮಾಣಿಕ್ ಕದಂ ಶಕ್ತಿ ಪ್ರದರ್ಶನದ ಮೂಲಕ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಉಪಾಧ್ಯಕ್ಷ ಗುಂಪಿನ ಪರ ದಿನಕರ್ ಅಣ್ಣಪ್ಪ ಪವಾರ್ ನಾಮಪತ್ರವನ್ನ ಸಲ್ಲಿಸಿದ್ದು, ಇತ್ತ ನಾಗನೂರ ಪಿಎ ಗ್ರಾಮದ ಸತೀಶ ಸನದಿ ಸ್ವತಂತ್ರವಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಹೀಗಾಗಿ ಒಂದು ಸ್ಥಾನಕ್ಕೆ ಉಪಚುನಾವಣೆ ಅತ್ಯಂತ ಬಿರುಸಿನಿಂದ ನಡೆಯುವ ಸಾಧ್ಯತೆ ಇದೆ. ಸಂಘದ ಅಧ್ಯಕ್ಷ ವಿಲಾಸ್ ಟೋಣಿ ಹಾಗೂ ಉಪಾಧ್ಯಕ್ಷ ಅಣ್ಣಾಸಾಹೇಬ್ ಮಿಸಾಳ್ ಇವರ ಪರವಾಗಿ ಅಭ್ಯರ್ಥಿಗಳು ಅಖಾಡಕ್ಕೆ ಇಳಿದಿದ್ದು, ಕಾಂಗ್ರೆಸ್ ಬೆಂಬಲಿತ ಎಲ್ಲ ನಿರ್ದೇಶಕರು ಕೊನೆಯ ಹಂತದಲ್ಲಿ ಶಾಸಕ ಲಕ್ಷ್ಮಣ್ ಸವದಿ ಹಾಗೂ ಶಾಸಕ ರಾಜು ಕಾಗೆ ಇವರ ಆದೇಶವನ್ನ ಪಾಲನೆ ಮಾಡಿದ್ರೆ ಚುನಾವಣೆಗೆ ಫುಲ್ ಸ್ಟಾಪ್ ಅನ್ನ ನೀಡಿ ಅವಿರೋಧದಲ್ಲಿ ಆಯ್ಕೆಯಾಗುವ ಸಾಧ್ಯತೆ ಇದೆ. ಇಲ್ಲವಾದಲ್ಲಿ ಈ ಉಪಚುನಾವಣೆ ಅತ್ಯಂತ ಬಿರುಸಿನಿಂದ ನಡೆಯುವ ಸಾಧ್ಯತೆ ದಟ್ಟವಾಗಿದೆ. ಇದು ಪಿಕೆಪಿಎಸ್ನ ಅಧ್ಯಕ್ಷ ವಿಲಾಸ್ ಟೋಣಿ ಪರ ಗಣೇಶ್ ಮಾಣಿಕ್ ಕದಂ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಧ್ಯಕ್ಷ ವಿಲಾಸ್ ಟೋಣಿ, ರಾಜೇಂದ್ರ ಭಾಸ್ತೆ, ಮಲ್ಲಿಕಾರ್ಜುನ್ ಮಗ್ದುಂ, ದೀಪಕ್ ದೇಶಪಾಂಡೆ, ತುಕಾರಾಮ್ ಶೇಳ್ಕೆ, ಅಶೋಕ್ ಮಾನೆ, ಸರ್ಜೇರಾವ್ ಮಾನೆ, ಪರಶುರಾಮ್ ನಾಟೇಕರ್, ಅತುಲ್ ದೇಶಪಾಂಡೆ, ವಿಶ್ವನಾಥ್ ದೇವಮಾನೆ, ಶ್ರೀಮತಿ ಸುಷ್ಮಾ ದೇವಮಾನೆ ಹಾಗೂ ಪಾಂಡು ವಾಯಪಳೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಅಬ್ಬಾಸ್ ಮುಲ್ಲಾ, UK9 ಕಾಗವಾಡ. ಕೃಷಿ ಪತ್ತಿನ ಸಹಕಾರಿ ಸಂಘದ ಒಬ್ಬ ಸದಸ್ಯರು ತೀರಿಕೊಂಡದ ನಿಮಿತ್ತ ದೇವಪ್ಪ ಪವಾರ್ ಅಂತಕ್ಕಂಥ ಒಬ್ಬ ಸದಸ್ಯರು ತೀರಿಕೊಂಡರು. ಅವರ ಖಾಲಿಯಾದಂಥ ಜಾಗಕ್ಕಾಗಿ ನಡೀತಕ್ಕಂಥ ಈ ಚುನಾವಣೆಯಲ್ಲಿ ಗಣೇಶ್ ಮಾಣಿಕ್ ಕದಂ ಅಂತಕ್ಕಂಥ ಒಬ್ಬ ಯುವಕ ಈ ಚುನಾವಣೆಯನ್ನು ಚುನಾಯಿಸ್ತಾ ಇದ್ದಾರೆ. ಅದಕ್ಕೆ ಅನೇಕ ಜನರ ಬೆಂಬಲ ಸಿಕ್ಕಿದೆ. ಹಾಗಾಗಿ ಇವತ್ತಿನ ದಿವಸ ಅವರು ತಮ್ಮ ನಾಮನಿರ್ದೇಶನವನ್ನು ಇಲ್ಲಿ ಕಚೇರಿಯಲ್ಲಿ ಮಾಡಿದ್ದಾರೆ. ಎಲ್ಲರಿಗೆ ಬೆಂಬಲವನ್ನು ಸೂಚಿಸಬೇಕು ಅಂತ ತಿಳ್ಕೊಂಡು ನಾನು ಸಹಿತ ಎಲ್ಲರಿಗೆ ಪ್ರಾರ್ಥಿಸ್ತಾ ಇದ್ದೇನೆ. ಸ್ವಸ್ಥ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ.